ಬಿಗ್ ಬಾಸ್ ಸ್ಪರ್ಧಿಗಳು ಬಿಡದಿಯ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಈಗಲ್ಟನ್ ರೆಸಾರ್ಟ್ಗೆ ಸ್ಪರ್ಧಿಗಳ ಆಗಮನ ಆಗಿದೆ. 3 ಕಾರುಗಳಲ್ಲಿ ಈಗಲ್ಟನ್ಗೆ ಆಗಮಿಸಲಾಗಿದೆ. ಯಾಕಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಈಗ ಹೊರಹಾಕಲಾಗಿದೆ. ಜೊತೆಗೆ ಬಿಗ್ ಬಾಸ್ ಮನೆಗೆ ಬೀಗ ಜಡಿಯಲಾಗಿದೆ. ಸೊ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ ಒಳಗಿದ್ದಂತಹ ಎಲ್ಲ ಸ್ಪರ್ಧಿಗಳನ್ನ ಈಗ ಹೊರಗೆ ಕರೆತರಲಾಗಿದೆ. ಬಿಗ್ ಬಾಸ್ ಸ್ಪರ್ಧಿಗಳು ಸದ್ಯಕ್ಕೆ ಬಿಡದಿಯ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಈಗಲ್ಟನ್ ರೆಸಾರ್ಟ್ಗೆ ಎಲ್ಲಾ ಸ್ಪರ್ಧಿಗಳು ಆಗಮಿಸಿದ್ದಾರೆ. 3 ಕಾರುಗಳಲ್ಲಿ ಈಗಲ್ಟನ್ಗೆ ಆಗಮಿಸಿದ್ದಾರೆ. ಸಮಸ್ಯೆ ಇತ್ಯರ್ಥವಾಗುವವರೆಗೂ ಇಲ್ಲೇ ಠಿಕಾಣಿ ಹೂಡುವ ಸಾಧ್ಯತೆ ಇದೆ. ಬಿಗ್ ಬಾಸ್ ಮುಂದಿನ ಆದೇಶದವರೆಗೂ ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. 4-5 ದಿನದಲ್ಲಿ ಆದ್ರೆ ಇಲ್ಲಿಂದಲೇ ಬಿಗ್ ಬಾಸ್ ಮನೆಗೆ, ಇಲ್ಲ ಅಂದ್ರೆ ಬಹುತೇಕ ಸ್ಪರ್ಧಿಗಳನ್ನ ಅವರ ಮನೆಗೆ ಕಳಿಸೋ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈಗ ಸದ್ಯಕ್ಕೆ ಎಲ್ಲಾ ಸ್ಪರ್ಧಿಗಳನ್ನ ಈಗಲ್ಟನ್ ರೆಸಾರ್ಟ್ಗೆ ಕರೆತರಲಾಗಿದೆಯಾ? ಇನ್ನು ಎಷ್ಟು ದಿನಗಳ ಕಾಲ ರೆಸಾರ್ಟ್ ನಲ್ಲೇ ಠಿಕಾಣಿ ಹೂಡಬೇಕಾಗತ್ತೆ? ಬಿಗ್ ಬಾಸ್ ಏನಾದ್ರೂ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರಾ ಅಥವಾ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರಾ? ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಧನುಶ್ರೀ, ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಜಡಿದಂತಹ ಬಳಿಕ ಅಲ್ಲಿದ್ದಂತಹ ಬಿಗ್ ಬಾಸ್ನ ಸ್ಪರ್ಧಿಗಳು ಒಟ್ಟು 17 ಜನರನ್ನು ಕೂಡ ಅಷ್ಟೇ ಬಿಡದಿ ಸಮೀಪವೇ ಇರುವಂತಹ ಈಗಲ್ಟನ್ ರೆಸಾರ್ಟ್ ಈಗಾಗಲೇ ಶಿಫ್ಟ್ ಮಾಡಿರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಇದು ಬಿಗ್ ಬಾಸ್ ಮನೆಯಿಂದ ಕೇವಲ 4-5 ಕಿಲೋಮೀಟರ್ ದೂರದಲ್ಲಿರುವಂತಹ ಈಗಲ್ಟನ್ ದಿ ಗಾಲ್ಫ್ ವಿಲೇಜ್ ಅನ್ನುವಂತ ಒಂದು ರೆಸಾರ್ಟ್ ಇದು. ಈ ಒಂದು ರೆಸಾರ್ಟ್ಗೆ ಸದ್ಯಕ್ಕೆ ಎಲ್ಲಾ 17 ಜನ ಸ್ಪರ್ಧಿಗಳನ್ನು ಕೂಡ ಅಷ್ಟೇ ಈಗಾಗಲೇ ವಾಸ್ತವ್ಯವನ್ನ ಹೂಡೋದಕ್ಕೆ ಎಲ್ಲಾ ರೀತಿಯಂತಹ ವ್ಯವಸ್ಥೆಯನ್ನ ಮ್ಯಾನೇಜ್ಮೆಂಟ್ ಕಡೆಯಿಂದ ಮಾಡಲಾಗಿರುವಂತದ್ದು. ಕಾರಣ ಏನು ಅಂತಂದ್ರೆ ಈ ಒಂದು ಸಮಸ್ಯೆ ಅನ್ನುವಂಥದ್ದು, ಈ ಒಂದು ಪ್ರಾಬ್ಲಮ್ ಯಾವಾಗ ಬಗೆಹರುತ್ತೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿಲ್ಲ. ಈ ಕಾರಣಕ್ಕೋಸ್ಕರ ನಾಳೆಯಿಂದನೇ ಆ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತ ಒಂದು ಕೆಲಸವನ್ನ ಬಿಗ್ ಬಾಸ್ ನ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಈ ಒಂದು ಹಂತದಲ್ಲಿ ಅಲ್ಲಿವರೆಗೂ ಕೂಡ ಅಷ್ಟೇ ಅವರೆಲ್ಲರೂ ಕೂಡ ಅಷ್ಟೇ 17 ಜನ ಸ್ಪರ್ಧಿಗಳನ್ನು ಕೂಡ ಅಷ್ಟೇ ಹೊರಗಡೆ ಬಿಡದೆ ತಮ್ಮದೇ ಆದಂತಹ ಒಂದು ಸುಪರ್ದಿಯಲ್ಲಿ ಇಟ್ಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ 17 ಜನರನ್ನು ಕೂಡ ಅಷ್ಟೇ ಇದೇ ಒಂದು ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನೂ ಕೂಡ ಅಷ್ಟೇ ಆ ಒಂದು ಜಾಲಿವುಡ್ ಸ್ಟುಡಿಯೋಸ್ನಿಂದ ಹೊರಟಂತಹ ಬಳಿಕ ಬೇರೆ ಬೇರೆ ಕಡೆಗಳಲ್ಲಿ ಸುತ್ತಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಮಾಧ್ಯಮದವರನ್ನ ದಿಕ್ತಪ್ಪಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. 4 ವೆಹಿಕಲ್ ನಲ್ಲಿ ಬಂದಂತಹ ಸ್ಪರ್ಧಿಗಳು ಕೊನೆಗೆ ಈ ಈಗಲ್ಟನ್ ರೆಸಾರ್ಟ್ಗೆ ಬಂದು ಈಗಾಗಲೇ ವಾಸ್ತವ್ಯನ ಹೂಡಿದ್ದಾರೆ. ಇನ್ನು 3-4 ದಿನಗಳ ಕಾಲ ಇಲ್ಲೇ ವಾಸ್ತವ್ಯನ ಹೂಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಏನಾದ್ರೂ ಈ ಸಮಸ್ಯೆ ಅನ್ನುವಂಥದ್ದು ಇತ್ಯರ್ಥ ಆಗಿಲ್ಲ, ಸಂಬಂಧಪಟ್ಟಂತ ಇಲಾಖೆ ಜೊತೆ ಮನವಿಯನ್ನ ಮಾಡಿಕೊಂಡು ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗಿಲ್ಲ ಅಂತಂದ್ರೆ ಇದೇನಾದ್ರೂ 10-15 ದಿನಗಳ ಕಾಲ ಡ್ರ್ಯಾಗ್ ಆಗುವಂತ ಸಾಧ್ಯತೆ ಇತ್ತು ಅಂತಂದ್ರೆ ಬಹುತೇಕ ಎಲ್ಲಾ 17 ಜನ ಸ್ಪರ್ಧಿಗಳನ್ನು ಕೂಡ ಅಷ್ಟೇ ಅವರವರ ಮನೆಗಳಿಗೆ ವಾಪಸ್ ಕಳಿಸುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗುವಂತ ಸಾಧ್ಯತೆಗಳಿದೆ. ಇದರ ಬಗ್ಗೆ ಈಗಾಗಲೇ ಚರ್ಚೆಗಳು ಕೂಡ ಆರಂಭ ಆಗಿರುವಂತದ್ದು. ಸದ್ಯಕ್ಕೆ ಮಾತ್ರ ಈಗಾಗಲೇ ಏನು ಸಮಸ್ಯೆ ಎದುರಾಗಿದೆ, ಸಮಸ್ಯೆ ಎದುರಾದಂತಹ ಬೆನ್ನಲ್ಲೇ ಎಲ್ಲಾ ಸ್ಪರ್ಧಿಗಳನ್ನು ಕೂಡ ಅಷ್ಟೇ ಯಾರ ಸಂಪರ್ಕಕ್ಕೂ ಕೂಡ ಇರದ ರೀತಿಯಲ್ಲಿ ಮತ್ತು ಅವ್ರಿಗೆ ಯಾವುದೇ ರೀತಿಯಂತಹ ಫೋನ್ ಸಂಪರ್ಕ ಕೂಡ ಸಿಗದ ರೀತಿಯಲ್ಲಿ ಈಗಲ್ಟನ್ ರೆಸಾರ್ಟ್ಗೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಸದ್ಯಕ್ಕೆ ಅವರ ಕುಟುಂಬಸ್ಥರಿಗೂ ಕೂಡ ಇವರು ಸೇಫ್ ಆಗಿರುವಂತಹ ವಿಚಾರವನ್ನ ಮುಟ್ಟಿಸಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಒಂದು ರೀತಿಯ ಆತಂಕ ಇರುತ್ತೆ. ಇವತ್ತು ಆ ಒಂದು ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ದಾರೆ, ಅದಾದ ಬಳಿಕ ಎಲ್ಲಿ ಹೋದ್ರು ಅನ್ನುವಂಥ ಒಂದು ಆತಂಕ ಇರುತ್ತೆ. ಆದ್ರೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಸದ್ಯಕ್ಕೆ ಕುಟುಂಬಸ್ಥರಿಗೆ ನಿಮ್ಮ ಎಲ್ಲಾ ಮನೆಯವರು ಕೂಡ ಅಷ್ಟೇ ಸೇಫ್ ಆಗಿದ್ರೆ ಅವ್ರಿಗೆ ಎಲ್ಲಾ ರೀತಿಯಂತಹ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದರೆ ಬಹುತೇಕ 3-4 ದಿನಗಳ ಮಟ್ಟಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಬಹುದು ಅನ್ನುವಂಥ ಒಂದು ಚರ್ಚೆ ಕೂಡ ಅಷ್ಟೇ ಇವತ್ತು ನಡೆದಂತಹ ಒಂದು ಸಭೆಯಲ್ಲಾಗಿದೆ. ಆದ್ರೆ 3-4 ದಿನಗಳಾದ್ರೂ ಕೂಡ ಅಷ್ಟೇ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಗಿಲ್ಲ, ಸಂಬಂಧಪಟ್ಟಂತ ಇಲಾಖೆಗಳಿಂದ ಅನುಮತಿ ಸಿಕ್ಕಿಲ್ಲ, ಜೊತೆಗೆ ಈಗಾಗಲೇ ಬೀಗ ಹಾಕಿರುವಂತಹ ಜಾಲಿವುಡ್ ಸ್ಟುಡಿಯೋಸ್ ಬೀಗ ಓಪನ್ ಆಗಿಲ್ಲ ಅಂತಂದ್ರೆ ಪರ್ಯಾಯವಾದಂತಹ ಒಂದು ವ್ಯವಸ್ಥೆ ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಿರ್ಧಾರವನ್ನ ಮಾಡ್ತಾರೆ. ಒಂದ್ ವೇಳೆ ಏನಾದ್ರೂ ಇದು ಸದ್ಯಕ್ಕೆ ಇತ್ಯರ್ಥ ಆಗದೇ ಇಲ್ಲ ಅನ್ನೋ ಪಕ್ಷದಲ್ಲಿ ಬಹುತೇಕ ಈ ಸೀಸನ್ ನ ಅಂತ್ಯವನ್ನ ಮಾಡುವಂತದ್ದ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಬಿಗ್ ಬಾಸ್ ಮನೆಯನ್ನ ಮಾಡೋದಕ್ಕೆ ಸುಮಾರು 7-8 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ. ಮತ್ತೆ ಈಗ ಎಗೇನ್ ಬೇರೆ ಕಡೆಗಳಲ್ಲಿ ನಾವು ಬಿಗ್ ಬಾಸ್ ಮನೆಯನ್ನ ಮಾಡಬೇಕು ಅಂತಂದ್ರೆ ಮತ್ತೆ ಹಣದ ಖರ್ಚಾಗುತ್ತೆ, ಟೈಮ್ ಕೂಡ ತಗೊಳುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೀಗ ಆಗ್ತಿರುವಂತಹ ಸಮಸ್ಯೆ ಏನಾದ್ರೂ ಅತಿ ಶೀಘ್ರದಲ್ಲಿ ಬಗೆಹರಿಸ್ತು ಅಂತಂದ್ರೆ ಇದೇ ಒಂದು ರೆಸಾರ್ಟ್ ಇಂದ ಎಲ್ಲಾ ಸ್ಪರ್ಧಿಗಳನ್ನು ಕೂಡ ಅಷ್ಟೇ ಎಗೇನ್ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಒಂದ್ ವೇಳೆ ಸಮಸ್ಯೆ ಬಗೆಹರಿದಿಲ್ಲ, ಸಂಬಂಧಪಟ್ಟಂತ ಇಲಾಖೆಗಳಿಂದ ಯಾವುದೇ ರೀತಿಯಂತ ಅನುಮತಿ ಸಿಕ್ಕಿಲ್ಲ ಅಂದಂತ ಪಕ್ಷದಲ್ಲಿ ಮುಂದೆ ಏನು ಮಾಡುವಂತದ್ದು, ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಿಗ್ ಬಾಸ್ ಅನ್ನ ಸ್ಥಗಿತ ಮಾಡಿಬಿಟ್ಟು ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆದಂತ ಬಳಿಕ ಮತ್ತೆ ಎಗೇನ್ ಎಲ್ಲಾ ಕಂಟೆಸ್ಟೆಂಟ್ಸ್ ಅನ್ನು ಕೂಡ ಅಷ್ಟೇ ಬಿಗ್ ಬಾಸ್ ಮನೆಗೆ ಕರ್ತರೋದ ಅನ್ನುವಂಥದ್ರ ಬಗ್ಗೆ ಬಹುತೇಕ ಇನ್ನು 3-4 ದಿನಗಳಲ್ಲಿ ಚರ್ಚೆಯನ್ನ ಮಾಡಿ ನಿರ್ಧಾರ ಮಾಡೋದಕ್ಕೂ ಕೂಡ ಎಲ್ಲಾ ಒಂದು ಸಿದ್ಧತೆಗಳನ್ನ ಸಂಬಂಧಪಟ್ಟಂತ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿರುವಂತಹದ್ದು. ಧನುಶ್ರೀ, ಮಂಜು, ಈಗ ಸೀಸನ್ 8ರಲ್ಲಿ ಕೊರೋನಾ ಕಾರಣಕ್ಕೆ
ಬಿಗ್ ಬಾಸ್ ಅರ್ಧಕ್ಕೆ ಮೊಟಕುಗೊಳಿಸಿತ್ತು. ಬಟ್ ಈಗ ಬಿಗ್ ಬಾಸ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿರೋದ್ರಿಂದ ಇಡೀ ಬಿಗ್ ಬಾಸ್ ಟೀಮ್ ಈಗ ಹೊರಗೆ ಬಿದ್ದಿರುವಂತದ್ದು. ಹಾಗಿದ್ರೆ ಬಿಗ್ ಬಾಸ್ ಇಲ್ಲಿ ಏನ್ ನಿಯಮವನ್ನ ಉಲ್ಲಂಘನೆ ಮಾಡಿದ್ರು? ಬೇಕು ಅಂತ ಉಲ್ಲಂಘನೆ ಮಾಡಿದ್ದ ಅಥವಾ ಅದಕ್ಕೆ ರಿಪ್ಲೈ ಕೊಡಕ್ ಆಗ್ಲಿಲ್ಲ ಅಂತ ಉಲ್ಲಂಘನೆ ಮಾಡಿದ್ದ? ಸೊ ಬಿಗ್ ಬಾಸ್ ಈಗ ಯಾವ ರೀತಿಯಾಗಿ ಈ ಸಿಚುವೇಶನ್ ಎದುರಿಸೋದಕ್ಕೆ ತಯಾರಾಗಿದೆ? ಚೈತ್ರೆಯಲ್ಲಿ ಕೇವಲ ಬಿಗ್ ಬಾಸ್ ನಿಂದ ಅಷ್ಟೇ ತಪ್ಪಾಗಿದೆ ಅಂತ ಹೇಳಲ್ಲ, ಬದಲಾಗಿ ಆ ಒಂದು ಜಾಲಿವುಡ್ ಸ್ಟುಡಿಯೋಸ್ ಅಂತ ಏನಿದೆ ಅದರ ಒಂದು ಮಾಲೀಕರು ಮತ್ತು ಅಲ್ಲಿನ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಒಂದು ಮಟ್ಟಿಗೆ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಜಾಲಿವುಡ್ ಸ್ಟುಡಿಯೋಸ್ ನಲ್ಲಿ ಒಂದು ಬಿಗ್ ಬಾಸ್ ಮನೆಯನ್ನ ಈಗಾಗಲೇ ಮಾಡಿರುವಂತದ್ದು. ಈ ಬಿಗ್ ಬಾಸ್ ಮನೆಯನ್ನ ಕೇವಲ ನಿನ್ನೆ ಮೊನ್ನೆಯಿಂದ ಮಾಡಿಲ್ಲ, ಸುಮಾರು ತಿಂಗಳಿಂದಲೂ ಕೂಡ ಅಷ್ಟೇ ಇದರ ಪ್ರಿಪರೇಷನ್ಸ್ ಆಗ್ತಾ ಇತ್ತು. ಆ ಪ್ರಿಪರೇಷನ್ಸ್ ಆಗ್ತಿರುವಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅಲ್ಲಿರುವಂತಹ ಜಾಲಿವುಡ್ ಸ್ಟುಡಿಯೋಸ್ ನ ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಅವರಿಗೆ ಬಿಗ್ ಬಾಸ್ ನ ಮ್ಯಾನೇಜ್ಮೆಂಟ್ ಕೇಳಬೇಕಾಗಿತ್ತು. ಅಂದ್ರೆ ಇಲ್ಲಿ ನಾವು ಮಾಡ್ಕೊಳ್ತಿರುವಂತಹ ವ್ಯವಸ್ಥೆಗೆ ಎಲ್ಲಾ ರೀತಿಯಂತ ಅನುಮತಿಗಳು ಸಿಕ್ಕಿದೆಯಾ, ಸಂಬಂಧಪಟ್ಟಂತ ಇಲಾಖೆಯವರಿಂದ ಏನಾದ್ರೂ ಇಲ್ಲಿ ಅನುಮತಿ ಸಿಕ್ಕಿದೆಯಾ ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಮಾತನಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಇಬ್ರು ಕೂಡ ಅಷ್ಟೇ ಒಂದು ರೀತಿ ಎಡವಿದ್ದಾರೆ ಅಂತ ಹೇಳ್ಬೋದು. ಒಂದ್ ಕಡೆ ಆ ಸ್ಟುಡಿಯೋಸ್ನವರು ಕೂಡ ಅಷ್ಟೇ ಯಾವುದೇ ರೀತಿಯಾದ ಅನುಮತಿಯನ್ನ ಕೇಳಿಲ್ಲ, ಬದಲಾಗಿ ಬಿಗ್ ಬಾಸ್ ನಡೆಸ್ತಿರುವಂತಹ ಮ್ಯಾನೇಜ್ಮೆಂಟ್ ನವರು ಕೂಡ ಅಷ್ಟೇ ಯಾವುದೇ ರೀತಿಯಂತ ಅನುಮತಿಯನ್ನು ಕೇಳಿಲ್ಲ. ಒಂದು ವಾಯು ಮಾಲಿನ್ಯ ಇಲಾಖೆಯಿಂದ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತ ಪ್ರಾಧಿಕಾರದಿಂದ ಆಗಿರ್ಬೋದು ಮತ್ತು ಇಲ್ಲಿನ ತಹಶೀಲ್ದಾರಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಅನುಮತಿಗಳನ್ನ ಪಡ್ಕೊಂಡಿಲ್ಲ. ಯಾವಾಗ ಬಿಗ್ ಬಾಸ್ ಹೌಸ್ ರೆಡಿ ಆಯ್ತು, ಇನ್ನೇನು ಬಿಗ್ ಬಾಸ್ ಸೀಸನ್ ಶುರುವಾಗುತ್ತೆ ಅಂದಾಗ ಒಂದು ನೋಟಿಸ್ ಅನ್ನು ಕೂಡ ಅಷ್ಟೇ ಕೊಟ್ಟಿದ್ರು, ನೀವು ಯಾವುದೇ ರೀತಿಯಾದ ಅನುಮತಿಯನ್ನ ಪಡ್ಕೊಂಡಿಲ್ಲ, ಆದ್ರೂ ಕೂಡ ಅಷ್ಟೇ ಕಾರ್ಯಕ್ರಮ ಮಾಡಕ್ ಮುಂದಾಗಿದ್ರೆ ಇದಕ್ಕೆ ಸೂಕ್ತವಾದಂತಹ ಮಾಹಿತಿಯನ್ನ ಕೊಡಿ ಅಂತ ಕೇಳಿದ್ರು ಕೂಡ ಅಷ್ಟೇ ಯಾವುದೇ ರೀತಿಯಂತ ರೆಸ್ಪಾನ್ಸ್ ಮಾಡಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಬಂದು ಬೀಗವನ್ನು ಹಾಕಿರುವಂತದ್ದು. ಸದ್ಯಕ್ಕಿದು ಏನಾಗುತ್ತೆ ನಾಳೆಯಿಂದ, ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಅಂತ ನಿರ್ಧಾರವನ್ನ ಮಾಡುತ್ತೆ ಅನ್ನುವಂಥದ್ದು ಬಹುತೇಕ ನಾಳೆಯಿಂದ ಗೊತ್ತಾಗುತ್ತೆ. ಚೈತ್ರ. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಆಮೇಲೆ ಬಿಗ್ ಬಾಸ್ ಸ್ಪರ್ಧಿಗಳು ಬಿಡದಿಯ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಈಗಲ್ಟನ್ ರೆಸಾರ್ಟ್ಗೆ ಸ್ಪರ್ಧಿಗಳ ಆಗಮನ ಆಗಿದೆ. 3 ಕಾರುಗಳಲ್ಲಿ ಈಗಲ್ಟನ್ಗೆ ಆಗಮಿಸಲಾಗಿದೆ. ಯಾಕಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಈಗ ಹೊರಹಾಕಲಾಗಿದೆ, ಜೊತೆಗೆ ಬಿಗ್ ಬಾಸ್ ಮನೆಗೆ ಬೀಗ ಜಡಿಯಲಾಗಿದೆ. ಸೊ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ ಒಳಗಿದ್ದಂತಹ ಎಲ್ಲ ಸ್ಪರ್ಧಿಗಳನ್ನ ಈಗ ಹೊರಗೆ ಕರೆತರಲಾಗಿದೆ. ಬಿಗ್ ಬಾಸ್ ಸ್ಪರ್ಧಿಗಳು ಸದ್ಯಕ್ಕೆ ಬಿಡದಿಯ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಈಗಲ್ಟನ್ ರೆಸಾರ್ಟ್ಗೆ ಎಲ್ಲಾ ಸ್ಪರ್ಧಿಗಳು ಆಗಮಿಸಿದ್ದಾರೆ. 3 ಕಾರುಗಳಲ್ಲಿ ಈಗಲ್ಟನ್ಗೆ ಆಗಮಿಸಿದ್ದಾರೆ. ಸಮಸ್ಯೆ ಇತ್ಯರ್ಥವಾಗುವವರೆಗೂ ಇಲ್ಲೇ ಠಿಕಾಣಿ ಹೂಡುವ ಸಾಧ್ಯತೆ ಇದೆ. ಬಿಗ್ ಬಾಸ್ ಮುಂದಿನ ಆದೇಶದವರೆಗೂ ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. 4-5 ದಿನದಲ್ಲಿ ಆದ್ರೆ ಇಲ್ಲಿಂದಲೇ ಬಿಗ್ ಬಾಸ್ ಮನೆಗೆ, ಇಲ್ಲ ಅಂದ್ರೆ ಬಹುತೇಕ ಸ್ಪರ್ಧಿಗಳನ್ನ ಅವರ ಮನೆಗೆ ಕಳಿಸೋ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈಗ ಸದ್ಯಕ್ಕೆ ಎಲ್ಲಾ ಸ್ಪರ್ಧಿಗಳನ್ನ ಈಗಲ್ಟನ್ ರೆಸಾರ್ಟ್ಗೆ ಕರೆತರಲಾಗಿದೆಯಾ? ಇನ್ನು ಎಷ್ಟು ದಿನಗಳ ಕಾಲ ರೆಸಾರ್ಟ್ನಲ್ಲೇ ಠಿಕಾಣಿ ಹೂಡಬೇಕಾಗತ್ತೆ? ಬಿಗ್ ಬಾಸ್ ಏನಾದರೂ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರಾ ಅಥವಾ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರಾ? ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಧನುಶ್ರೀ, ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಜಡಿದಿದಂತಹ ಬಳಿಕ ಅಲ್ಲಿದ್ದಂತಹ ಬಿಗ್ ಬಾಸ್ ನ ಸ್ಪರ್ಧಿಗಳು ಒಟ್ಟು 17 ಜನರನ್ನು ಕೂಡ ಅಷ್ಟೇ ಬಿಡದಿ ಸಮೀಪವೇ ಇರುವಂತಹ ಈಗಲ್ಟನ್ ರೆಸಾರ್ಟ್ ಈಗಾಗಲೇ ಶಿಫ್ಟ್ ಮಾಡಿರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಇದು ಬಿಗ್ ಬಾಸ್ ಮನೆಯಿಂದ ಕೇವಲ 4-5 ಕಿಲೋಮೀಟರ್ ದೂರದಲ್ಲಿರುವಂತಹ ಈಗಲ್ಟನ್ ದಿ ಗಾಲ್ಫ್ ವಿಲೇಜ್ ಅನ್ನುವಂತ ಒಂದು ರೆಸಾರ್ಟ್ ಇದು. ಈ ಒಂದು ರೆಸಾರ್ಟ್ಗೆ ಸದ್ಯಕ್ಕೆ ಎಲ್ಲಾ 17 ಜನ ಸ್ಪರ್ಧಿಗಳನ್ನು ಕೂಡ ಅಷ್ಟೇ ಈಗಾಗಲೇ ವಾಸ್ತವ್ಯವನ್ನ ಹೂಡೋದಕ್ಕೆ ಎಲ್ಲಾ ರೀತಿಯಂತಹ ವ್ಯವಸ್ಥೆಯನ್ನ ಮ್ಯಾನೇಜ್ಮೆಂಟ್ ಕಡೆಯಿಂದ ಮಾಡಲಾಗಿರುವಂತದ್ದು. ಕಾರಣ ಏನು ಅಂತಂದ್ರೆ ಈ ಒಂದು ಸಮಸ್ಯೆ ಅನ್ನುವಂಥದ್ದು, ಈ ಒಂದು ಪ್ರಾಬ್ಲಮ್ ಯಾವಾಗ ಬಗೆಹರುತ್ತೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿಲ್ಲ. ಈ ಕಾರಣಕ್ಕೋಸ್ಕರ ನಾಳೆಯಿಂದನೇ ಆ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತ ಒಂದು ಕೆಲಸವನ್ನ ಬಿಗ್ ಬಾಸ್ ನ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಈ ಒಂದು ಹಂತದಲ್ಲಿ ಅಲ್ಲಿವರೆಗೂ ಕೂಡ ಅಷ್ಟೇ ಅವರೆಲ್ಲರೂ ಕೂಡ ಅಷ್ಟೇ 17 ಜನ ಸ್ಪರ್ಧಿಗಳನ್ನು ಕೂಡ ಅಷ್ಟೇ ಹೊರಗಡೆ ಬಿಡದೆ ತಮ್ಮದೇ ಆದಂತಹ ಒಂದು ಸುಪರ್ದಿಯಲ್ಲಿ ಇಟ್ಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ 17 ಜನರನ್ನು ಕೂಡ ಅಷ್ಟೇ ಇದೇ ಒಂದು ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನೂ ಕೂಡ ಅಷ್ಟೇ ಆ ಒಂದು ಜಾಲಿವುಡ್ ಸ್ಟುಡಿಯೋಸ್ ನಿಂದ ಹೊರಟಂತಹ ಬಳಿಕ ಬೇರೆ ಬೇರೆ ಕಡೆಗಳಲ್ಲಿ ಸುತ್ತಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಮಾಧ್ಯಮದವರನ್ನ ದಿಕ್ತಪ್ಪಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. 4 ವೆಹಿಕಲ್ ನಲ್ಲಿ ಬಂದಂತಹ ಸ್ಪರ್ಧಿಗಳು ಕೊನೆಗೆ ಈ ಈಗಲ್ಟನ್ ರೆಸಾರ್ಟ್ಗೆ ಬಂದು ಈಗಾಗಲೇ ವಾಸ್ತವ್ಯನ ಹೂಡಿದ್ದಾರೆ. ಇನ್ನು 3-4 ದಿನಗಳ ಕಾಲ ಇಲ್ಲೇ ವಾಸ್ತವ್ಯನ ಹೂಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಏನಾದ್ರೂ ಈ ಸಮಸ್ಯೆ ಅನ್ನುವಂಥದ್ದು ಇತ್ಯರ್ಥ ಆಗಿಲ್ಲ,
ಸಂಬಂಧಪಟ್ಟಂತ ಇಲಾಖೆ ಜೊತೆ ಮನವಿಯನ್ನ ಮಾಡಿಕೊಂಡು ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗಿಲ್ಲ ಅಂತಂದ್ರೆ ಇದೇನಾದ್ರೂ 10-15 ದಿನಗಳ ಕಾಲ ಡ್ರ್ಯಾಗ್ ಆಗುವಂತ ಸಾಧ್ಯತೆ ಇತ್ತು ಅಂತಂದ್ರೆ ಬಹುತೇಕ ಎಲ್ಲಾ 17 ಜನ ಸ್ಪರ್ಧಿಗಳನ್ನು ಕೂಡ ಅಷ್ಟೇ ಅವರವರ ಮನೆಗಳಿಗೆ ವಾಪಸ್ ಕಳಿಸುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗುವಂತ ಸಾಧ್ಯತೆಗಳಿದೆ. ಇದರ ಬಗ್ಗೆ ಈಗಾಗಲೇ ಚರ್ಚೆಗಳು ಕೂಡ ಆರಂಭ ಆಗಿರುವಂತದ್ದು. ಸದ್ಯಕ್ಕೆ ಮಾತ್ರ ಈಗಾಗಲೇ ಏನು ಸಮಸ್ಯೆ ಎದುರಾಗಿದೆ, ಸಮಸ್ಯೆ ಎದುರಾದಂತಹ ಬೆನ್ನಲ್ಲೇ ಎಲ್ಲಾ ಸ್ಪರ್ಧಿಗಳನ್ನು ಕೂಡ ಅಷ್ಟೇ ಯಾರ ಸಂಪರ್ಕಕ್ಕೂ ಕೂಡ ಇರದ ರೀತಿಯಲ್ಲಿ ಮತ್ತು ಅವ್ರಿಗೆ ಯಾವುದೇ ರೀತಿಯಂತಹ ಫೋನ್ ಸಂಪರ್ಕ ಕೂಡ ಸಿಗದ ರೀತಿಯಲ್ಲಿ ಈಗಲ್ಟನ್ ರೆಸಾರ್ಟ್ಗೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಸದ್ಯಕ್ಕೆ ಅವರ ಕುಟುಂಬಸ್ಥರಿಗೂ ಕೂಡ ಅಷ್ಟೇ ಇವರು ಸೇಫ್ ಆಗಿರುವಂತಹ ವಿಚಾರವನ್ನ ಮುಟ್ಟಿಸಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಒಂದು ರೀತಿಯ ಆತಂಕ ಇರುತ್ತೆ. ಇವತ್ತು ಆ ಒಂದು ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ದಾರೆ, ಅದಾದಂತ ಬಳಿಕ ಎಲ್ಲಿ ಹೋದ್ರು ಅನ್ನುವಂಥ ಒಂದು ಆತಂಕ ಇರುತ್ತೆ. ಆದ್ರೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಸದ್ಯಕ್ಕೆ ಕುಟುಂಬಸ್ಥರಿಗೆ ನಿಮ್ಮ ಎಲ್ಲಾ ಮನೆಯವರು ಕೂಡ ಅಷ್ಟೇ ಸೇಫ್ ಆಗಿದ್ರೆ ಅವ್ರಿಗೆ ಎಲ್ಲಾ ರೀತಿಯಂತಹ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದರೆ ಬಹುತೇಕ 3-4 ದಿನಗಳ ಮಟ್ಟಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಬಹುದು ಅನ್ನುವಂಥ ಒಂದು ಚರ್ಚೆ ಕೂಡ ಅಷ್ಟೇ ಇವತ್ತು ನಡೆದಂತಹ ಒಂದು ಸಭೆಯಲ್ಲಾಗಿದೆ. ಆದ್ರೆ 3-4 ದಿನಗಳಾದ್ರೂ ಕೂಡ ಅಷ್ಟೇ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಗಿಲ್ಲ, ಸಂಬಂಧಪಟ್ಟಂತ ಇಲಾಖೆಗಳಿಂದ ಅನುಮತಿ ಸಿಕ್ಕಿಲ್ಲ, ಜೊತೆಗೆ ಈಗಾಗಲೇ ಬೀಗ ಹಾಕಿರುವಂತಹ ಜಾಲಿವುಡ್ ಸ್ಟುಡಿಯೋಸ್ ಬೀಗ ಓಪನ್ ಆಗಿಲ್ಲ ಅಂತಂದ್ರೆ ಪರ್ಯಾಯವಾದಂತಹ ಒಂದು ವ್ಯವಸ್ಥೆ ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಿರ್ಧಾರವನ್ನ ಮಾಡ್ತಾರೆ. ಒಂದ್ ವೇಳೆ ಏನಾದ್ರೂ ಇದು ಸದ್ಯಕ್ಕೆ ಇತ್ಯರ್ಥ ಆಗದೇ ಇಲ್ಲ ಅನ್ನೋ ಪಕ್ಷದಲ್ಲಿ ಬಹುತೇಕ ಈ ಸೀಸನ್ ನ ಅಂತ್ಯವನ್ನ ಮಾಡುವಂತದ್ದ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆನ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಬಿಗ್ ಬಾಸ್ ಮನೆಯನ್ನ ಮಾಡೋದಕ್ಕೆ ಸುಮಾರು 7-8 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ. ಮತ್ತೆ ಈಗ ಎಗೇನ್ ಬೇರೆ ಕಡೆಗಳಲ್ಲಿ ನಾವು ಬಿಗ್ ಬಾಸ್ ಮನೆಯನ್ನ ಮಾಡಬೇಕು ಅಂತಂದ್ರೆ ಮತ್ತೆ ಹಣದ ಖರ್ಚಾಗುತ್ತೆ, ಟೈಮ್ ಕೂಡ ತಗೊಳುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೀಗ ಆಗ್ತಿರುವಂತಹ ಸಮಸ್ಯೆ ಏನಾದ್ರೂ ಅತಿ ಶೀಘ್ರದಲ್ಲಿ ಬಗೆಹರಿಸ್ತು ಅಂತಂದ್ರೆ ಇದೇ ಒಂದು ರೆಸಾರ್ಟ್ ಇಂದ ಎಲ್ಲಾ ಸ್ಪರ್ಧಿಗಳನ್ನು ಕೂಡ ಅಷ್ಟೇ ಎಗೇನ್ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಒಂದ್ ವೇಳೆ ಸಮಸ್ಯೆ ಬಗೆಹರಿದಿಲ್ಲ, ಸಂಬಂಧಪಟ್ಟಂತ ಇಲಾಖೆಗಳಿಂದ ಯಾವುದೇ ರೀತಿಯಂತ ಅನುಮತಿ ಸಿಕ್ಕಿಲ್ಲ ಅಂದಂತ ಪಕ್ಷದಲ್ಲಿ ಮುಂದೆ ಏನು ಮಾಡುವಂತದ್ದು, ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಿಗ್ ಬಾಸ್ ಅನ್ನ ಸ್ಥಗಿತ ಮಾಡಿಬಿಟ್ಟು ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆದಂತ ಬಳಿಕ ಮತ್ತೆ ಎಗೇನ್ ಎಲ್ಲಾ ಕಂಟೆಸ್ಟೆಂಟ್ಸ್ ಅನ್ನು ಕೂಡ ಅಷ್ಟೇ ಬಿಗ್ ಬಾಸ್ ಮನೆಗೆ ಕರ್ತರೋದ ಅನ್ನುವಂಥದ್ರ ಬಗ್ಗೆ ಬಹುತೇಕ ಇನ್ನು 3-4 ದಿನಗಳಲ್ಲಿ ಚರ್ಚೆಯನ್ನ ಮಾಡಿ ನಿರ್ಧಾರ ಮಾಡೋದಕ್ಕೂ ಕೂಡ ಎಲ್ಲಾ ಒಂದು ಸಿದ್ಧತೆಗಳನ್ನ ಸಂಬಂಧಪಟ್ಟಂತ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿರುವಂತಹದ್ದು. ಧನುಶ್ರೀ, ಮಂಜು, ಈಗ ಸೀಸನ್ 8ರಲ್ಲಿ ಕೊರೋನಾ ಕಾರಣಕ್ಕೆ ಬಿಗ್ ಬಾಸ್ ಅರ್ಧಕ್ಕೆ ಮೊಟಕುಗೊಳಿಸಿತ್ತು. ಬಟ್ ಈಗ ಬಿಗ್ ಬಾಸ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿರೋದ್ರಿಂದ ಇಡೀ ಬಿಗ್ ಬಾಸ್ ಟೀಮ್ ಈಗ ಹೊರಗೆ ಬಿದ್ದಿರುವಂತದ್ದು. ಹಾಗಿದ್ರೆ ಬಿಗ್ ಬಾಸ್ ಇಲ್ಲಿ ಏನ್ ನಿಯಮವನ್ನ ಉಲ್ಲಂಘನೆ ಮಾಡಿದ್ರು? ಬೇಕು ಅಂತ ಉಲ್ಲಂಘನೆ ಮಾಡಿದ್ದ ಅಥವಾ ಅದಕ್ಕೆ ರಿಪ್ಲೈ ಕೊಡಕ್ ಆಗ್ಲಿಲ್ಲ ಅಂತ ಉಲ್ಲಂಘನೆ ಮಾಡಿದ್ದ? ಸೊ ಬಿಗ್ ಬಾಸ್ ಈಗ ಯಾವ ರೀತಿಯಾಗಿ ಈ ಸಿಚುವೇಶನ್ ಎದುರಿಸೋದಕ್ಕೆ ತಯಾರಾಗಿದೆ? ಚೈತ್ರೆಯಲ್ಲಿ ಕೇವಲ ಬಿಗ್ ಬಾಸ್ ನಿಂದ ಅಷ್ಟೇ ತಪ್ಪಾಗಿದೆ ಅಂತ ಹೇಳಲ್ಲ, ಬದಲಾಗಿ ಆ ಒಂದು ಜಾಲಿವುಡ್ ಸ್ಟುಡಿಯೋಸ್ ಅಂತ ಏನಿದೆ ಅದರ ಒಂದು ಮಾಲೀಕರು ಮತ್ತು ಅಲ್ಲಿನ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಒಂದು ಮಟ್ಟಿಗೆ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಜಾಲಿವುಡ್ ಸ್ಟುಡಿಯೋಸ್ ನಲ್ಲಿ ಒಂದು ಬಿಗ್ ಬಾಸ್ ಮನೆಯನ್ನ ಈಗಾಗಲೇ ಮಾಡಿರುವಂತದ್ದು. ಈ ಬಿಗ್ ಬಾಸ್ ಮನೆಯನ್ನ ಕೇವಲ ನಿನ್ನೆ ಮೊನ್ನೆಯಿಂದ ಮಾಡಿಲ್ಲ, ಸುಮಾರು ತಿಂಗಳಿಂದಲೂ ಕೂಡ ಅಷ್ಟೇ ಇದರ ಪ್ರಿಪರೇಷನ್ಸ್ ಆಗ್ತಾ ಇತ್ತು. ಆ ಪ್ರಿಪರೇಷನ್ಸ್ ಆಗ್ತಿರುವಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅಲ್ಲಿರುವಂತಹ ಜಾಲಿವುಡ್ ಸ್ಟುಡಿಯೋಸ್ ನ ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಅವರಿಗೆ ಬಿಗ್ ಬಾಸ್ ನ ಮ್ಯಾನೇಜ್ಮೆಂಟ್ ಕೇಳಬೇಕಾಗಿತ್ತು. ಅಂದ್ರೆ ಇಲ್ಲಿ ನಾವು ಮಾಡ್ಕೊಳ್ತಿರುವಂತಹ ವ್ಯವಸ್ಥೆಗೆ ಎಲ್ಲಾ ರೀತಿಯಂತ ಅನುಮತಿಗಳು ಸಿಕ್ಕಿದೆಯಾ, ಸಂಬಂಧಪಟ್ಟಂತ ಇಲಾಖೆಯವರಿಂದ ಏನಾದ್ರೂ ಇಲ್ಲಿ ಅನುಮತಿ ಸಿಕ್ಕಿದೆಯಾ ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಮಾತನಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಇಬ್ರು ಕೂಡ ಅಷ್ಟೇ ಒಂದ್ ರೀತಿ ಎಡವಿದ್ದಾರೆ ಅಂತ ಹೇಳ್ಬೋದು. ಒಂದ್ ಕಡೆ ಆ ಸ್ಟುಡಿಯೋಸ್ನವರು ಕೂಡ ಅಷ್ಟೇ ಯಾವುದೇ ರೀತಿಯ ಅನುಮತಿಯನ್ನ ಕೇಳಿಲ್ಲ, ಬದಲಾಗಿ ಬಿಗ್ ಬಾಸ್ ನಡೆಸಿರುವಂತಹ ಮ್ಯಾನೇಜ್ಮೆಂಟ್ ನವರು ಕೂಡ ಅಷ್ಟೇ ಯಾವುದೇ ರೀತಿಯಂತ ಅನುಮತಿಯನ್ನು ಕೇಳಿಲ್ಲ. ಒಂದು ವಾಯು ಮಾಲಿನ್ಯ ಇಲಾಖೆಯಿಂದ ಆಗಿರಬಹುದು ಅಥವಾ ಸಂಬಂಧಪಟ್ಟಂತ ಪ್ರಾಧಿಕಾರದಿಂದ ಆಗಿರಬಹುದು ಮತ್ತು ಇಲ್ಲಿನ ತಹಶೀಲ್ದಾರಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಅನುಮತಿಗಳನ್ನ ಪಡ್ಕೊಂಡಿಲ್ಲ. ಯಾವಾಗ ಬಿಗ್ ಬಾಸ್ ಹೌಸ್ ರೆಡಿ ಆಯ್ತು, ಇನ್ನೇನು ಬಿಗ್ ಬಾಸ್ ಸೀಸನ್ ಶುರುವಾಗುತ್ತೆ ಅಂದಾಗ ಒಂದು ನೋಟಿಸ್ ಅನ್ನು ಕೂಡ ಅಷ್ಟೇ ಕೊಟ್ಟಿದ್ರು, ನೀವು ಯಾವುದೇ ರೀತಿಯ ಅನುಮತಿಯನ್ನ ಪಡ್ಕೊಂಡಿಲ್ಲ, ಆದ್ರೂ ಕೂಡ ಅಷ್ಟೇ ಕಾರ್ಯಕ್ರಮ ಮಾಡಕ್ ಮುಂದಾಗಿದ್ರೆ ಇದಕ್ಕೆ ಸೂಕ್ತವಾದಂತಹ ಮಾಹಿತಿಯನ್ನ ಕೊಡಿ ಅಂತ ಕೇಳಿದ್ರು ಕೂಡ ಅಷ್ಟೇ ಯಾವುದೇ ರೀತಿಯಂತ ರೆಸ್ಪಾನ್ಸ್ ಮಾಡಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಬಂದು ಬೀಗವನ್ನು ಹಾಕಿರುವಂತದ್ದು. ಸದ್ಯಕ್ಕಿದು ಏನಾಗುತ್ತೆ ನಾಳೆಯಿಂದ, ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಅಂತ ನಿರ್ಧಾರವನ್ನ ಮಾಡುತ್ತೆ ಅನ್ನುವಂಥದ್ದು ಬಹುತೇಕ ನಾಳೆಯಿಂದ ಗೊತ್ತಾಗುತ್ತೆ. ಚೈತ್ರ, ಓಕೆ, ಥ್ಯಾಂಕ್ ಯು ಮಂಜುನಾಥ್. ಆಮೇಲೆ